ಯುದ್ಧ ವೀರನಾಗಿ ವೀರ ಕಂಕಣ ತೊಟ್ಟು ವಿಶ್ವಂಭರಿಯಲ್ಲಿ ವಿರಾಜಮಾನವಾಗಿ ವಿರಾಟ ದರ್ಶನ ಮಾಡುತ್ತಾ ವಿದ್ಯುಕ್ತನಾಗಿ ವಿಶ್ವರೂಪ ತೋರಿಸುತ್ತಾ ವಿಘಾತಕರನ್ನು ವಿನಾಶಕರನ್ನು ವಿಧ್ವಂಸ ಮಾಡಿ ವಿಕ್ರಾಂತನಾಗಿ ವಿಕ್ರಮನಾಗಿ ವಿನಾಶ ಮಾಡಿ ವಿಜಯ ಲಕ್ಷ್ಮಿಯನ್ನು ಒಲಿದು ವಿಭೂತಿ ಧರಿಸಿದ ವಿಷಕಂಠನ ಹಾಗೆ ಮೆರೆದು ವಿಷಕನ್ನಿಕೆಯರಿಗೆ ವಿಷ ನೀಡಿ ವಿರಹಾಗ್ನಿಯಿಂದ ವಿರಹ ವೇದನೆಯಿಂದ ಒತ್ತಾಡುತ್ತಿರುವ ವಿಲಾಸಿನಿಯರಿಗೆ ವಿರಹ ವೇದನೆಯರಿಗೆ ಕಷ್ಟ ನೀಡಿ ಅವರ ಹಣೆ ಬರವನ್ನೇ ಅಳಿಸಿ ವಿಶ್ವದ ವಿಧಾತನಾಗಿ ವಿಜೃಂಭಿಸುವುದೇ ಈ ವಿರಾಟ ಪುರುಷನ ವಿಶಿಷ್ಟ ಕಾಯಕ. ನಾನ್ ಯಾರಂತ ಗೊತ್ತಾಯ್ತಲ್ಲ, ಗೊತ್ತಾಗ್ಲೇಬೇಕಾ? ಐ ಆಮ್ ಬ್ರಹ್ಮತೇಜ, ಸಿವಿಲ್ ಕಾಂಟ್ರಾಕ್ಟರ್ ಬ್ರಹ್ಮತೇಜ. ಆ ಬ್ರಹ್ಮ ಬರೆದ ಹಣೆ ಬರಹವನ್ನೇ ಅಳಿಸಿ ಹಾಕಲು ಧರೆಗಿಳಿದು ಬಂದ ಧನುಷ ಈ ಬ್ರಹ್ಮತೇಜ. ನಿನ್ನ ಗರ್ವಕ್ಕೆ ಗತಿ ಕಾಣಿಸಲು ಬಂದ ಗಂಧರ್ವ ಮಿಸ್ಟರ್ ಗಂಧರ್ವ, ನಡು. ಪದೇ ಪದೇ ನೀನು ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ರೆ ನಿನ್ನ ಹಣೆ ಬರವನ್ನ ಧೂಳಿಪಟ ಮಾಡಬೇಕಾಗುತ್ತದೆ. ಮಗನೇ, ಎದ್ಬಿಟ್ಕೋ. ಧೂಳಿಪಟ ಧೂಳಿಪಟ ಮಾಡಲು ನಾನೇನು ಆಕಾಶದಲ್ಲಿ ಹಾರಾಡ್ತಾ ಇರುವ ಸೂತ್ರದ ಗಾಳಿಪಟವಲ್ಲ ಕಣ. ನಿನ್ನ ಉಸಿರಿನ ಜೊತೆ ಹೋರಾಟ ಮಾಡಲು ಬಂದ ವೀರ ಸಾಮ್ರಾಟ. ಏಕಂದರ್ವ, ನಿನ್ನಂತ ಎಷ್ಟೋ ಸಾಮ್ರಾಟರು ಬಂದರು ನನ್ನ ಸಾಮ್ರಾಜ್ಯವನ್ನು ಅಲುಗಾಡಿಸಲು ಎಂದಿಗೂ ಸಾಧ್ಯವೇ ಇಲ್ಲ ಕಣ. ಪ್ರತಿದಿನ ಪ್ರತಿ ಕ್ಷಣ ನೋಡು, ನನ್ನನ್ನು ನೀನು ಕಾಡ್ತಾ ಇರಬೇಡ. ಮೃಗ ಧೂರ್ತನಾಗಿ ವರ್ತಿಸಿದರೆ ನೀನು ನನ್ನಿಂದ ಬದುಕೋತೀಯ. ಮೃಗೇಂದ್ರನಾಗಿ ವರ್ತಿಸಿದರೆ ಸತ್ತೋಗ್ತೀಯ. ಬದ್ಮಾಶ್ ಗುತ್ತಿಗೆದಾರ, ನಿನ್ನ ಭ್ರಷ್ಟಾಚಾರಕ್ಕೆ ಸಹಾಯ ಸಹಕಾರ ನೀಡಲಿಲ್ಲ ಎಂಬ ಒಂದೇ ಒಂದು ಉದ್ದೇಶದಿಂದ ನನ್ನ ಚಿಕ್ಕಪ್ಪನನ್ನೇ ಕೊಲೆ ಮಾಡಿದ ಕೊಲೆಗಾರ ನೀನು. ನಾನೇ ಕೊಲೆಗಾರ ಅನ್ನೋದಕ್ಕೆ ನನ್ನ ಹತ್ರ ಏನೋ ಸಾಕ್ಷಿ ಇದೆ? ಹೇಳ, ಸಾಕ್ಷಿ ಇದ್ರೆ ಹೇಳ. ನೋಡು, ನಾನು ಮಾಡುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಯಾರಾದ್ರೂ ತಲೆ ಎತ್ತಿದ್ರೆ ಅವರ ತಲೆಯನ್ನೇ ಕಡಿದು ಕೊಲೆಗಾರನಾಗಲು ಸಿದ್ಧ. ಈಗ
ಗುತ್ತಿಗೆ ದಾರ. ನೀನು ಯಾರ ತಲೆಯನ್ನಾದರೂ ತೆಗೆ, ಆದರೆ ನಿನ್ನ ತಲೆ ಉರುಳುವುದು ಈ ಗಂಧರ್ವನ ಕೈಯಿಂದ. ಮಿಸ್ಟರ್ ಬ್ರಹ್ಮತೇಜ, ಸಮುದ್ರದಲ್ಲಿ ಇರುವವರೆಗೂ ಮೀನಿನ ಹಾರಾಟ ರಂಪಾಟ. ಅದೇ ಬಲೆಯೊಳಗೆ ಸಿಕ್ಕಿದ ಮೇಲೆ ಮುಗಿದು ಹೋಗುವುದು ಅದರ ಉಸಿರಾಟ. ನೆನಪಿರ್ಲಿ ಬ್ರಹ್ಮತೇಜ, ನೆನಪಿರ್ಲಿ. ಮಿಸ್ಟರ್ ಗಂಧರ್ವ, ನೋಡು, ನನ್ನ ಪೊಲಿಟಿಕಲ್ ಪವರ್ ನಿನಗಿನ್ನೂ ಗೊತ್ತಿಲ್ಲ. ನಾನು ಚಿಟ್ಕೆ ಹೊಡೆದ್ರೆ ನೀನು ಮಟಾಶ್ ಆಗಿ ಹೋಗ್ತೀಯ. ಯಾಕಿರ್ಲಿ? ಥು, ನಿನಗೆ ಪವರ್ ಬೇರೆ. ಕಾಮುಕ ತನ್ನ ಸೂಳೆಯನ್ನ ಹೇಗೆ ಬದಲಾಯಿಸುತ್ತಾನೋ ಅದಕ್ಕಿಂತಲೂ ಹೆಚ್ಚಾಗಿ ನೀನು ನಿನ್ನ ಪಕ್ಷವನ್ನ ಬದಲಾಯಿಸಿದ್ಯಾ. ಅಂದ ಮೇಲೆ ನಿನಗೆ ಪೊಲಿಟಿಕಲ್ ಪವರ್ ಬೇರೆ ಕೇಳೇನೋ? ಮಾತು ಬಿಗಿಬೇಕಾಗೆ. ನೀನು ಹೀಗೆ ಬಾಲ ಬಿಚ್ಚಿ ಮಾತನಾಡ್ತಾ ಇದ್ರೆ ನನ್ನ ಪಿತ್ತ ನೆತ್ತಿಗೇರ್ತದೆ ಮಗನೇ. ಬ್ರಹ್ಮತೇಜ, ನೀನು ಹಾಗೂ ಸೋಮರಸಿಂಹ ನಾ ಕಟ್ಟಿದ ಆಶಾ ಗೋಪುರವನ್ನ ನುಚ್ಚು ನೂರು ಮಾಡಿದ್ದೀರಿ. ಇನ್ನು ನಾನು ಇಡುವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಿಮ್ಮ ಸಾವಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಲೇ ಬಡವ, ನಡು, ಸೃಷ್ಟಿಸುವುದು ಆ ಬ್ರಹ್ಮನ ಕೆಲಸ, ಸಂಹರಿಸುವುದು ಈ ಬ್ರಹ್ಮತೇಜನ ಕೆಲಸ. ನಾನು ಉಗ್ರ ರೂಪ ತಾಳುವ ಮೊದಲು ಸುಮ್ಮನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲ ಅಂದ್ರೆ ಬ್ರಹ್ಮತೇಜ, ಏನು ಮಾಡ್ತೀಯ? ಏನ್ ಮಾಡ್ತೀಯ? ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನ ಇಲ್ಲೇ ಮುಗಿಸ್ಬೋದು. ಆದ್ರೆ ಅಷ್ಟು ಬೇಗ ಮುಗಿಸೋದಿಲ್ಲ. ಮುಗಿಸಿದ್ರೆ ಮಜನೇ ಇರೋದಿಲ್ಲ. ನಿನ್ನನ್ನ ಹೇಗೆ ಮುಗಿಸ್ಬೇಕಂದ್ರೆ ಬೆಕ್ಕು ಹೇಗೆ ಇಲಿಯನ್ನ ಆಟ ಆಡಿಸಿ ಆಡಿಸಿ ಸಾಯಿಸ್ತದೆಯೋ ಅದೇ ರೀತಿ ನಿನ್ನನ್ನ ಮುಗಿಸ್ತೇನೆ. ಆದ್ರೆ ಬ್ರಹ್ಮತೇಜ, ನೆನಪಿಟ್ಕೋ, ನಾನು ಇಲ್ಲಿಂದ ಹೋಗ್ತೀನಿ ಅಂದ ಮೇಲೆ ಇದೇ ಪಬ್ಲಿಕ್ ಮೇಲೆ ನಿಂತ್ಕೊಂಡು ನಿನ್ನ ಬಗ್ಗೆ ನೀನೇ ಜಂಬ ಕಚ್ಕೊಳ್ಬೇಡ. ಈ ಗಂಧರ್ವನ ತಲೆ ಕೆಟ್ಟಿದ್ದೆ ಆದ್ರೆ ಮತ್ತೆ ಬಂದು ನಿನ್ನನ್ನ ಮಟಾಶ್ ಮಾಡ್ತೇನೆ. ನೆನಪಿಟ್ಟೆ? ಇದೇ ತರ ಹಾರಾಡ್ತಾ ಇದ್ದ ನಿನ್ನ ಚಿಕ್ಕಪ್ಪ ನನ್ನ ಕೈಯಿಂದಾನೆ ಸುಡುಗಾಡು ಸೇರಿದ. ಆದ್ರೂ ಲೆಕ್ಕ ಚುಕ್ತಾ ನನ್ನ ದಾರಿಗೆ ಬೆಕ್ಕು ಅಡ್ಡ ಬಂದ್ರೆ ಅನಾಹುತವಾಗೋದು ನನಗಲ್ಲ, ಬೆಕ್ಕಿಗೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ಗಂಧರ್ವ, ನೀನಿನ್ನು ನೋಡಿಲ್ಲ ಮಗನೇ ಈ ಬ್ರಹ್ಮತೇಜನ ಇನ್ನೊಂದು ಅವತಾರ. ಮೃಗಧೂರ್ತಕನಾಗಿ ವರ್ತಿಸಿದರೆ ನೀನು ಬದುಕೋತೀಯ. ಅದೇ ಮೃಗೇಂದ್ರನಾಗಿ ವರ್ತಿಸಿದರೆ ನನ್ನ ಕೈಯಿಂದಾನೆ ಸತ್ತೋಗ್ತೀಯ. ಬ್ರಹ್ಮತೇಜ.